ಹೆಸರು ನಾಗರತ್ನ ಅಂತ. ನನಗೆ 10 ವರ್ಷದಿಂದ ಈ ತಲೆನೋವಿನ ಕಾಯಿಲೆ ಇತ್ತು. ನನಗೆ ಆಸ್ತದಲ್ಲಿ 2 ವರ್ಷ ತೋರಿಸಿದ್ವಿ. ಅಲ್ಲಿಂದ ಬೆಂಗಳೂರಲ್ಲಿ 8 ವರ್ಷ ತೋರಿಸಿದ್ವಿ. ಎಲ್ಲೂ ಹುಷಾರಾಗಲಿಲ್ಲ. ತುಮಕೂರಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಶಾಲಿನಿ ಹಿತೇಶ್ ಇವರು ನನಗೆ ಹುಷಾರು ಮಾಡಿದ್ರು. ನಿಮಗೂ ಯಾರಿಗಾರ ಇಂಥ ಕಾಯಿಲೆ ಇದ್ದರೆ ಬಂದು ಇಲ್ಲಿ ತೋರಿಸ್ಕೊಳ್ಳಿ, ಹುಷಾರು ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಡಾಕ್ಟ್ರುಗಳಿಗೆಲ್ಲ. 10 ವರ್ಷ ಆಯಿತು ಸರ್. ಯಾವಾಗಲೂ ಹೊತ್ತಿರಿ ಜುಮ್ ಅಂದ್ಬಿಡೋದು, ಕರೆಂಟ್ ಹೊಡೆದಾಗ ಆಗ್ಬಿಡೋದು, ಕಣ್ಣಲ್ಲಿ ಬೆಳಕು ಬಂದಂಗೆ ಆಗ್ಬಿಡೋದು. ಆಮೇಲೆ ಹಂಗಾದಾಗ 1 ಗಂಟೆ ಈಗ ಮಾತಾಡ್ತಾ ಹಿಂಗೆ ಆಗ್ಬಿಟ್ರೆ ಸುಮ್ಮ ಕೂತ್ಕೊಂಡ್ಬಿಡೋದು. ಮಾತಾಡ್ತಿರ್ಲಿಲ್ಲ, ಏನಿಲ್ಲ. ಆಗ ಆ ಟೈಮ್ನಲ್ಲಿ ಏನಿಲ್ಲ, ಗಾಳಿಗಂತೂ ಹೋಗಂಗೆ ಇಲ್ಲ, ಗಾಳಿ ತಗ್ಲಂಗಿಲ್ಲ. ಆಮೇಲೆ ಹಾಸನದಲ್ಲಿ ತೋರಿಸ್ತಾ ಅವ್ರಿಗಂತ ಹೇಳಿ, ನೀವು ಗಾಳಿಗೆ ಹೋಗ್ಬೇಡ್ರಿ, ಬೈಕಲ್ಲಿ ಎಲ್ಲೂ ಹೋಗ್ಬೇಡ್ರಿ, ನೀವು ಎಲ್ಲೂ ಹೋದಾರು ಕಾರಲ್ಲೇ ಹೋಗ್ಬೇಕು ಅಂತ. ಬಸ್ಗಳಿಗೂ ಹೋಗ್ತಿರ್ಲಿಲ್ಲ. ಹಿಂಗೆ ತೋರ್ಸೋಕ್ಕೆಲ್ಲ ಕಾರಲ್ಲೇ ಕರ್ಕೊಂಡು ಹೋಗೋರು. ಆವಾಗ ಆಗಲೇ ಇಲ್ಲ. ಈಗ ಆಮೇಲೆ ಕೊನೆಗೆ 1 ತಿಂಗಳು ಅವ್ರೇನಂತ ಹೇಳಿದ್ರು, ಬೆಂಗಳೂರಲ್ಲಿ ನಿಮಗೆ ಕಡಿಮೆ ಆಗದಿರೋ ದಿನಕ್ಕೆ 5 ವಾರ ಮಾತ್ರೆ ತಗೊಂಡ್ರಿ ಅಂತ ಹೇಳಿದ್ರು. 5 ವಾರ ಮಾತ್ರೆ ತಗೊಂಬಿಟ್ಟೆ. ಅದು ಜಾಸ್ತಿ ಆಗ್ಬಿಟ್ಟು ಹೊಟ್ಟೆ ಉರಿ, ಎದೆ ಉರಿ ಹಿಂಗೆಲ್ಲ ಆಯಿತು. ಆಮೇಲೆ ಊಟ ಮಾಡೋಕ್ಕೆ ಆಗಲಿ, ಬಾಯೇ ಬಿಡೋಕ್ಕಾಗ್ತಿಲ್ಲ. ಇಲ್ಲೂ ಬಂದಮೇಲೆ ಅಡ್ಮಿಟ್ ಮಾಡ್ಕೊಂಡ್ರಿ ಇವರು ನವೀನ್ ಡಾಕ್ಟ್ರು. ಅಡ್ಮಿಟ್ ಮಾಡ್ಕೊಂಡು 1 4 ದಿವಸ ಡವ ಅಂತ ಹೊಡ್ಕೊಳೋದಿಲ್ಲಿ. ಅವರು ಅದೆಲ್ಲ ಕಡಿಮೆ ಮಾಡಿ ಆಮೇಲೆ ಇವ್ರನ್ನ ಕರೆಸಿ ಅಲ್ಲಿ ತೋರಿಸಿರು. ಅವಾಗ ಇವರು ಆಪ್ರೇಷನ್ ಮಾಡ್ತೀವಿ ಅಂತ ಅಂದರು. ಮಾಡಿ ಈಗ ಶನಿವಾರ ಮಾಡಿರು. ಈಗ ಚೆನ್ನಾಗಿ ಆಗಿದ್ದೀನಿ. ಇವತ್ತ ಊಟ ಮಾಡಿದ್ದೀನಿ. ಊಟ ಮಾಡಿದೆ. ತುಂಬ ಚೆನ್ನಾಗಿದೆ ಸರ್. ನಾವು ನೋಡ್ತಾ ಇಲ್ಲ ಈ ಕಡೆ, ನೋಡ್ದೆ ಗೊತ್ತಿಲ್ದಲ್ಲೇ ಬರೀ ಹಾಸನಕ್ಕೆ ಹೋಗು ಬೆಂಗಳೂರಿಗೆ ಹೋಗು. ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಬಂದಿಲ್ಗಲ್ಲ 12 ದಿವಸ 13 ದಿವಸ ಆಯಿತು. 13 ದಿವಸದಲ್ಲಿ ಚೆನ್ನಾಗಿ ನೋಡ್ಕೊಂಡು ಡಿಸಿಷನ್ ಮಾಡಿದ್ರೆ ಹೋಗ್ತೀವಿ.